ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಗೀತನ ಮಾತಾಡಿದ್ದಾರೆ, ಯಾಕೆ ಬಂದಿದ್ದಾರೆ ಅಂತ, ಅವ್ರಿಗೆ ಸೇವೆ ಮಾಡೋ ಒಂದು ಅವಕಾಶ ಕೊಡಿ ಅಂತ. ನಾವು ಅಷ್ಟೇ ಅದೇ ಕೆಲಸಕ್ಕೆ ಬಂದಿದ್ವಿ. ಇಲ್ಲಿ ನಾನೊಬ್ಬ ಸಿನಿಮಾ ನಟ, ಶಿವರಾಜ್ ಕುಮಾರ್ ಬಂದು ಓಟ್ ಕೇಳಿದ ತಕ್ಷಣ ಓಟ್ ಕೊಡ್ತಾರೆ ಅನ್ನೋ ಒಂದು ಆಸೆ ಗೀಸೆಯಿಂದ ಬಂದಿಲ್ಲ. ನಾನು ಮಾಮೂಲಿ ಮನುಷ್ಯನಾಗಿ ಅವ್ರ ಗಂಡನಾಗಿ ಬಂದು ನಿಮ್ಮ ಹತ್ರ ಓಟ್ ಕೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ನಮ್ಗೆ ಆಲ್ರೆಡಿ ನೀವು ನನಗೊಂದು ಸ್ಥಾನ ಕೊಟ್ಟಿದ್ದೀರಾ. ನಮ್ಮ ಇಡೀ ಫ್ಯಾಮಿಲಿಗೆ, ರಾಜ್ಕುಮಾರ್ ಫ್ಯಾಮಿಲಿ, ಅಣ್ಣವ್ರ ಫ್ಯಾಮಿಲಿಗೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇನ್ನು ಯಾರ ಫ್ಯಾಮಿಲಿ ಸಿಗುತ್ತೋ ಗೊತ್ತಿಲ್ಲ. ನಮಗಂತೂ ಆ ಭಾಗ್ಯ ಸಿಕ್ಕಿದೆ. ಅದನ್ನು ಯಾವತ್ತೂ ನಾವು ಮನಸ್ಸಲ್ಲಿ ನಮ್ಮ ಹೃದಯದಲ್ಲಿ ಇಟ್ಕೊಂಡಿರ್ತೀವಿ. ಸೊ ಇವತ್ತು ನಾನು ಗಂಡನಾಗಿ ಬಂದು, ಗೀತನ ಗಂಡನಾಗಿ ಬಂದು ನಾನು ನಿಮ್ಮ ಹತ್ರ ಅಂದರೆ ವಿಶ್ವಾಸ ಕೊಡೋಕ್ಕೆ ಬಯಸ್ತೀನಿ. ಯಾಕಂದರೆ ಅವ್ರ ಖಂಡಿತ ಕೆಲಸ ಎಲ್ಲ ಕೆಲಸಗಳು ಮಾಡ್ತಾರೆ, ಆ ತಾಕತ್ತಿದೆ. ಯಾಕಂದರೆ ಸುಮ್ಮನೆ ಮಾತಾಡಬೇಕಾದ್ರೆ ತುಂಬ ಸಾಫ್ಟಾಗಿ ಮಾತಾಡ್ತಾರೆ, ಮೆತ್ತಗೆ ಮಾತಾಡ್ತಾರೆ. ಆದರೆ ಕೆಲಸದ ವಿಷಯದಲ್ಲಿ, ಯಾವುದೇ ವಿಷಯದಲ್ಲಾಗಲಿ ಅದು ನಡೆಸಬೇಕು ಅಂದರೆ ಭಾಳ ಹಠವಾಗಿ ನಡೆಸ್ತಾರೆ ಅವರು. ಆ ಹಠ ಎಲ್ಲಿಂದ ಬಂದಿದೆ ಅಂತ ಅವ್ರ ತಂದೆಯಿಂದ ಬಂದಿದೆ. ಯಾಕಂದರೆ ಅವರು ಅಷ್ಟೇ ನೋಡ್ಬೇಕಾದ್ರೆ ಯಾವತ್ತೂ ನನಗೆ ಗೊತ್ತಿರೋ ವ್ಯಕ್ತಿ ಅಂದರೆ ಪೊಲಿಟಿಕ್ಸ್ಗೆ ಮೊದಲು ನಾವು ಹುಟ್ಟಿದ್ರೆ ಚೆನ್ನೈಗೆ ಆಗಿದ್ದರಿಂದ ಅಷ್ಟು ಪೊಲಿಟಿಕ್ಸ್ ಏನು ಗೊತ್ತಿರಲಿಲ್ಲ. ಬರೀ ನಂಗೆ ಗೊತ್ತಿದ್ದು ಬಂಗಾರಪ್ಪನವ್ರ ಬಗ್ಗೆ ಗೊತ್ತಿತ್ತು, ಹಾಗೂ ದೇವರಾಜ ಅರಸವ್ರ ಬಗ್ಗೆ ಗೊತ್ತಿತ್ತು, ಗುಂಡೂರಾವ್ ಬಗ್ಗೆ ಗೊತ್ತಿತ್ತು. ಅದು ಬಿಟ್ಟರೆ ಯಾರ ಬಗ್ಗೆನೂ ಗೊತ್ತಿರಲಿಲ್ಲ. ಏನೇ ಆದರೆ ನಮ್ಗೆ ಚೆನ್ನೈ ಪಾಲಿಟಿಕ್ಸ್ ಗೊತ್ತಿತ್ತು. ಬಟ್ ಅವ್ರು ಕೇಳಿದ್ದೆ ಥರ ಭಾಳ ಬಡವರಿಗೋಸ್ಕರ ಹೋರಾಡ್ತಾರೆ, ಬೇರೆ ಬೇರೆ ಒಂದು ಸಿಂಗಲಾಗಿ ಒಂದು ಪಾರ್ಟಿ ಧೈರ್ಯವಾಗಿ ಕಟ್ಟಿದ್ದಾರೆ ಅಂತ. ಅಂಥ ವಿಷಯ ನೋಡಿದ್ರೆ ಅದೇ ಒಂದು ರಕ್ತದಲ್ಲಿ ಹುಟ್ಟಿರೋ ಹೆಣ್ಮಗಳು, ಅವ್ರಿಗೂ ಅಷ್ಟೇ ಅದೇ ಒಂದು ಛಲ ಇದೆ, ಮಾಡಬೇಕಂತ ಹಠ ಇದೆ. ನಮ್ಮದು ಸಿನಿಮಾದಲ್ಲಿ ಆಗಲಿಲ್ಲ, ನನ್ನ ಕಾಸ್ಟ್ಯೂಮ್ ಮಾಡಬೇಕಾದ್ರೆ ಇದೇ ಕಾಸ್ಟ್ಯೂಮೇ ಹಾಕಬೇಕು. ಯಾಕೆ ಮೇಡಮ್ ಹೇಳಿದ್ಮೇಲೆ ಮುಗೀತದೆ, ಏನು ಮಾತಾಡೋಂಗಿಲ್ಲ. ಸೊ ನಮ್ಮನ್ನೇ ಅಷ್ಟು ಕಂಟ್ರೋಲ್ ಮಾಡೋರು ಇನ್ನೂ ನಾವು ಈ ಟೈಮಲ್ಲಿ ಬಂದಾಗ ಎಷ್ಟು ಚೆನ್ನಾಗಿ ಅವರು ಸಹಾಯ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಏನೇ ಮಾಡಿದ್ರು ಚೆನ್ನಾಗಿ ಮಾಡಿರ್ತಾರೆ, ಕರೆಕ್ಟಾಗಿ ಮಾಡಿರ್ತಾರೆ. ಇದು ನನ್ನ ತಾಯಿಗೂ ಅವ್ರಿಗೆ ಯಾವಾಗ ನಡೀತಾ ಇರುತ್ತೆ ಮಾತು, ಈ ಸಬ್ಜೆಕ್ಟ್ ಬೇಡ, ಆ ಸಬ್ಜೆಕ್ಟ್ ಮಾಡಿ, ಈ ಸಬ್ಜೆಕ್ಟ್ ಮಾಡಿದಾಗ ಎಷ್ಟೋ ಸಿನಿಮಾ ನಾವೆಲ್ಸ್ ಹೇಳಿದೆ, ಈ ಸಿನಿಮಾ ನಾವೆಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಅಂಥ ವಿಷಯದಲ್ಲಿ ನೋಡಿದ್ರೆ ನಿಜವಾಗ್ಲೂ ಒಂದು ಸ್ಟ್ರಾಂಗ್ ಮೆಂಟಾಲಿಟಿ ಇರೋರು, ಜೊತೆಲಿ ಕೆಲಸ ಸಾಧಿಸಬೇಕು, ಮಾಡಬೇಕನ್ನೋ ಒಂದು ಛಲ ಇರುತ್ತೆ.
ಇವತ್ತು ಶಕ್ತಿಧಾಮಲ್ಲಿ ಇಷ್ಟು ಮಟ್ಟಿಗೆ ನಮ್ಮ ತಾಯಿ ತಂದು ಏನು ಶಕ್ತಿಧಾಮ ನೋಡ್ಕೊತಾ ಇದ್ರು, ಇವಾಗ ಒಂದು 6-7 ವರ್ಷದಿಂದ ತಂತ್ರ ಬದಲಾವಣೆಗಳಿದೆಯಲ್ಲ, ಭಾಳ ತುಂಬ ವ್ಯತ್ಯಾಸವಾಗಿದೆ. ಹೆಣ್ಮಕ್ಳು ಎಷ್ಟು ಮಟ್ಟಿಗೆ ಬೆಳಿಬೇಕು